ಕಂಡ ಬಸವಣ್ಣ ಸರಣಿ 3ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರಗಳು. ಬಸವಣ್ಣನವರು ಜಾತಿಯನ್ನ ಹೊಡೆದೋಡಿಸ್ಬೇಕು ಅಂತ ಹೇಳಿ ಪಣತೊಟ್ಟು ನಿಂತಹ ಪ್ರಸಂಗವನ್ನ ನಮ್ಮ ಜನಪದರು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಜಾತಿ ಜಗಳಕ್ಕೆ ಮೂಲ ನೀತಿ ಶಾಂತಿಯ ಮೂಲ. ಜಾತಿ ಜಗಳಕ್ಕೆ ಮೂಲ ನೀತಿ ಶಾಂತಿಯ ಮೂಲ. ಜಾತಿ ಬೇರನು ಕಿತ್ತೊಗೆದ ಬಸವಯ್ಯ. ಜಾತಿ ಬೇರನು ಕಿತ್ತೊಗೆದ ಬಸವಯ್ಯ. ಜ್ಯೋತಿಯೇ ಆಗ್ಯಾನ ನಮಗೆಲ್ಲ. ಜ್ಯೋತಿಯೇ ಆಗ್ಯಾನ ನಮಗೆಲ್ಲ. ಇಲ್ಲಿ ವೃತ್ತಿಯಿಂದ ಜಾತಿ ಹುಟ್ಟುತ್ತೆ ಹೊರತು ಆ ಒಂದು ಸಮುದಾಯವನ್ನ ಗುರುತಿಸುವಿಕೆಗಾಗಿ ಜಾತಿ ಹುಟ್ಟುತ್ತೆ ಹೊರತು ಮತ್ತೆ ಯಾವುದಕ್ಕೂ ಅಲ್ಲ ಅನ್ನುವ ವಿಚಾರವನ್ನ ಇಲ್ಲಿ ನಮ್ಮ ಜನಪದರು ಬಸವಣ್ಣನವರನ್ನ ನೆನೆಯುತ್ತಾ ಬಹಳ ಅರ್ಥಪೂರ್ಣವಾಗಿ ಇದನ್ನ ಸಮರ್ಥಿಸಿಕೊಂಡಿದ್ದಾರೆ. 12ನೇ ಶತಮಾನದಲ್ಲಿ ಒಂದು ಕಡೆಗೆ ನಿಷ್ಠೆಯ ಕಾಯಕವನ್ನ ಮಾಡತಕ್ಕಂತಹ ಒಂದು ಜೀವಿಗಳ ಒಂದು ದೊಡ್ಡ ಸಮೂಹನೇ ಇತ್ತು. ಅವರೆಲ್ಲರೂ ಸಹ ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಹೆಣಗಾಡ್ತಾ ಕಾಯಕ ನಿಷ್ಠೆಯಿಂದ ಮಾಡ್ತಾ ಬದುಕನ್ನ ಕಟ್ಕೊಳ್ತಕ್ಕಂತಹ ಒಂದು ಶ್ರಮ ಸಂಸ್ಕೃತಿಯ ಸಮುದಾಯಗಳು ಒಂದ್ ಕಡೆಗಿದ್ವು. ಅವರೆಲ್ಲರೂ ಸಹ ಆ ಒಂದು ಸಾಮಾಜಿಕ ಕಾಲಘಟ್ಟದ ವೈದ್ಯರಾಗಿದ್ರು, ಇಂಜಿನಿಯರ್ಗಳಾಗಿದ್ರು. ಅದನ್ನ ಅವರನ್ನೆಲ್ಲವನ್ನ ಕಾಯಕ ಜೀವಿಗಳು ಅಂತ ಗುರುತಿಸಿದವರು ಬಸವಣ್ಣನವರು ಆಗ್ತಾರೆ. ಕಮ್ಮಾರ ಕುಲುಮೆಯಲ್ಲಿ ತನ್ನ ಒಂದು ಕಮ್ಮಾರಿಕೆಯನ್ನ ಮಾಡ್ಲಿಲ್ಲ ಅಂದ್ರೆ, ಅವನು ಕುಲುಮೆ ನಿಂತಿತ್ತು ಅಂದ್ರೆ ಕೃಷಿ ಉಪಕರಣಗಳು ಆಗ್ತಾ ಇರ್ಲಿಲ್ಲ. ಕುಂಬಾರನ ತೆರಗಲಿಲ್ಲ ಅಂದ್ರೆ ಕುಡಿಕೆ ಮಡಿಕೆಗಳು ತಯಾರಾಗ್ತಾ ಇರ್ಲಿಲ್ಲ. ಚಮ್ಮಾರನ ಒಂದು ಚಾಕಚಕ್ಯತೆಯಿಂದ ಕಾಲಿಗೆ ರಕ್ಷಣೆ ನೀಡತಕ್ಕಂತಹ ಚಪ್ಪಲಿಗಳು ಬರ್ತಾ ಇದ್ವು. ಬಡಿಗಾರ ತನ್ನ ಒಂದು ಕೃಷಿ ಕೆಲಸಕ್ಕೆ ಅನುಕೂಲವಾಗ್ತಕ್ಕಂತಹ ಮಡಿಕೆ, ಕುಂಟೆ, ಕೃಷಿ ಉಪಕರಣಗಳನ್ನ ತಯಾರು ಮಾಡಿಕೊಡ್ತಾ ಇದ್ದ. ಹೊಲೆ ಮಾದಿಗ ಗ್ರಾಮದ ಹೊಲಸನ್ನ ಸ್ವಚ್ಛಗೊಳಿಸ್ತಾ ಇದ್ದ. ಆ ಸತ್ತದ್ದನ್ನ ಎತ್ತಿ ಹಾಕ್ಲಿಲ್ಲ ಅಂದ್ರೆ ಗ್ರಾಮ ವಾಸನೆ ಬರ್ತಾ ಇತ್ತು. ಹಾಗೆ ಅಕ್ಕಸಾಲಿಗ ಒಡವೆಯನ್ನ ಮಾಡ್ತಿದ್ದ. ಕ್ಷೌರಿಕ ಚೌರವನ್ನ ಮಾಡಿ ಶುದ್ಧೀಕರಣವನ್ನ ಮಾಡ್ತಾ ಇದ್ದ. ಮಡಿವಾಳ ಬಟ್ಟೆಯನ್ನ ಒಗೆದು ಒಬ್ಬ ಶುಭ್ರಗೊಳಿಸ್ತಾ ಇರ್ತಕ್ಕಂತಹ ಒಬ್ಬ ವೈದ್ಯನೇ ಆಗಿದ್ದ. ಈ ಎಲ್ಲ ಸಮುದಾಯಗಳು ಇದ್ದಾಗ ಮಾತ್ರ ಕೃಷಿ ಕೆಲಸಗಳು ಸರಳವಾಗಿ ಆಗ್ಲಿಕ್ಕೆ ಸಾಧ್ಯ. ಈ ಭೂಮಾಲೀಕರು ಏನಿದ್ರಲ್ಲ, ಅವರು ಆ ಒಂದು ಈ ಎಲ್ಲ ಸಮುದಾಯಗಳನ್ನ ಜೊತೆಗೂಡಿಸಿಕೊಂಡು ಅವರ ಜೊತೆಗೆ ಅವರನ್ನ ಸಹಮತಕ್ಕೆ ತೆಗೆದುಕೊಂಡು ಹೋದಾಗ ಮಾತ್ರ ಕೃಷಿ ಚಟುವಟಿಕೆ ನಡೆಯಲಿಕ್ಕೆ ಸಾಧ್ಯ. ಆದ್ರೆ ಈ ಎಲ್ಲ ಸಮುದಾಯಗಳು ಎಲ್ಲೋ ಒಂದ್ ಕಡೆಗೆ ಅಲಕ್ಷಿತ ಸಮುದಾಯಗಳು ಆಗಿದ್ವೋ ಏನೋ ಅನ್ನುವ ಒಂದು ಗುಮಾನಿ ಇವತ್ತು ನಮ್ಗೆ ಹುಟ್ಟುವಂತದ್ದು ಸಹಜ. ಹಾಗಾಗಿ ಹಿಂದೆ ಫ್ಯಾಕ್ಟರಿಗಳಾಗ್ಲಿ ಅಥವಾ ಯಾವುದೇ ಒಂದು ಆಧುನಿಕ ತಂತ್ರಜ್ಞಾನಗಳು ಇರಲಿಲ್ಲ. ಹಾಗಾಗಿ ಆ ಕ್ಷೌರಿಕ ಒಬ್ಬ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಯಾವ ಆಂಗಲ್ ನಲ್ಲಿ ನಾನು ಚೌರ ಮಾಡಿದ್ರೆ ಏನಾಗ್ತದೆ, ಯಾವ ಮಿಷಿನರಿಗಳು ಇಲ್ಲ ಆ ಕಾಲಘಟ್ಟದಲ್ಲಿ. ತಮ್ಮದೇ ಆಗಿರ್ತಕ್ಕಂತಹ ವಿಚಾರಧಾರೆಗಳಿಂದ, ತಮ್ಮದೇ ಆಗಿರ್ತಕ್ಕಂತಹ ಒಂದು ತತ್ವ ಸಿದ್ಧಾಂತಗಳಿಂದ ತಂದೆಯಿಂದ ಮಗನಿಗೆ ಪಾರಂಪರಿಕವಾಗಿ ಈ ವೃತ್ತಿಗಳು ಬೆಳ್ಕೊಂಡು ಬಂದಿರುವಂತಹದ್ದು. ಅಂತಹ ವೃತ್ತಿ ಅನಿವಾರ್ಯ ಆಗಿತ್ತು ಅವತ್ತು. ಅವಾಗ ಇಂಜಿನಿಯರ್ ಆಗ್ಲಿಕ್ಕೆ, ಡಾಕ್ಟರ್ ಆಗ್ಲಿಕ್ಕೆ ವಿದ್ಯಾಭ್ಯಾಸದ ಒಂದು ಅವಕಾಶಗಳು ಸಹ ಇಲ್ಲ, ಯಾವ ವೃತ್ತಿಗಳು ಇರಲಿಲ್ಲ. ಹಾಗಾಗಿ ಪಾರಂಪರಿಕವಾಗಿ ಬಂದಂತಹ ಆ ಒಂದು ವೃತ್ತಿಯಿಂದ ಜಾತಿಯಾಗಿ ಗುರುತಿಸ್ಕೊಳ್ತಾ ಇದ್ರು, ಸಮುದಾಯವಾಗಿ ಗುರುತಿಸ್ಕೊಳ್ತಾ ಇದ್ರು. ಅದು ಸಹಜ. ಹಾಗೇನೆ ಹೆಂಡದ ಮಾರಯ್ಯ ಹೆಂಡ ಇಳಿಸ್ತಾ ಇದ್ದ. ಅದು ಒಂದು ಹೆಂಡ ಇಳಿಸ್ತಕ್ಕಂಥದ್ದು ಸಹ ಅದೊಂದು ವಿಜ್ಞಾನ. ಆದ್ರೆ ಇವತ್ತು ಹೆಂಡದ ಮಾರಯ್ಯನ ಹೆಂಡ ಇಳಿಸುವಿಕೆ ಇಲ್ಲ. ಅಲ್ಲಿ ಯಾವುದೋ ಒಂದು ಕಂಪನಿ ಆ ಕೆಲಸವನ್ನು ಮಾಡುತ್ತದೆ. ಲಿಕ್ಕರ್ ಮಾಫಿಯಾಗಳು ಇವತ್ತು ಆ ಹೆಂಡದ ಮಾರಯ್ಯನನ್ನ ಇಲ್ಲವಾಗಿಸಿದವೆ. ಹಾಗೆ ಕೋಡಗದ ಮಾರಯ್ಯ ಕೋತಿಯನ್ನ ಕುಡಿಸ್ತಾ ಇದ್ದ. ಬಹುರೂಪಿ ಚೌಡಯ್ಯನವರು ವೇಷವನ್ನ ಹಾಕ್ತಾ ಇದ್ರು. ಆ ಕಾಲಘಟ್ಟದಲ್ಲಿ ಮನೋರಂಜನೆ ಅಂತಕ್ಕಂಥದ್ದು
ಬೇರೆ ಯಾವ ಮಾಧ್ಯಮಗಳು ಇರಲಿಲ್ಲ. ಇವತ್ತಿನಾಗೆ ಟಿವಿ ಆಗಲಿ ಮತ್ತೊಂದಾಗಲಿ ತಂತ್ರಜ್ಞಾನ ಇರಲಿಲ್ಲ. ಹಾಗಾಗಿ ಇವರೆಲ್ಲರೂ ಸಹ ಜನರ ಖುಷಿಗೋಸ್ಕರ ತಮ್ಮ ಕಾಯಕವನ್ನ ನಿಷ್ಠೆಯಿಂದ ಮಾಡ್ಕೊಂಡು ಬಂದಂಥವ್ರು. ಆದ್ರೆ ಅವರೆಲ್ಲರೂ ಸಹ ಎಲ್ಲ ಒಂದ್ ಕಡೆಗೆ ಅಲಕ್ಷಿತ ಸಮುದಾಯವಾಗಿ ಗುರುತಿಸ್ಕೊಂಡಿದ್ರು. ನಮ್ಮ ಜನಪದ ಸಮುದಾಯ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ. ಕಣ ಮಾಡುವಾಗ ಆ ಎಲ್ಲ ಸಮುದಾಯಗಳನ್ನ ಸಾಲಾಗಿ ಕೂಡಿಸಿ ರಾಶಿಯಲ್ಲಿ ಬಂದಂತಹ ಅರ್ಧ ಭಾಗವನ್ನ ಎಲ್ಲ ಸಮುದಾಯಗಳಿಗೂ ಕೊಟ್ಟು ಉಳಿದಿರ್ತಕ್ಕಂಥದ್ರಲ್ಲಿ ಒಂದ್ ಸ್ವಲ್ಪ ಪಶು ಪಕ್ಷಿಗಳಿಗೂ ಬಿಟ್ಟು ಉಳಿದಿದ್ದನ್ನ ತಂದು ಮನೆಯಲ್ಲಿ ಹಾಕ್ತಕ್ಕಂತಹ ಒಂದು ಸಂಪ್ರದಾಯ ನಮ್ಮ ಕೃಷಿ ಮೂಲ ಸಂಸ್ಕೃತಿಯಲ್ಲಿ ಇತ್ತು. ಅಂತಹ ಒಂದು ಸಂಸ್ಕೃತಿಯತ್ತ, ಆ ಒಂದು ಸಮುದಾಯದತ್ತ ಬಸವಣ್ಣನವರು ಓಡೋಡಿ ಬರ್ತಾರೆ. ಸಾಗಿ ಬಂದನು ಬಸವ ತೂಗಿದನು ಕಲ್ಯಾಣ, ಸಾಗಿ ಬಂದನು ಬಸವ ತೂಗಿದನು ಕಲ್ಯಾಣ, ಆಗಿನಲಿ ಕಟ್ಟಿ ಅನುಭಾವ ಮಂಟಪವ, ಆಗಿನಲಿ ಕಟ್ಟಿ ಅನುಭಾವ ಮಂಟಪವ, ಕೂಗು ಕೇಳುತ್ತಲಿ ಜನವೆದ್ದು, ಕೂಗು ಕೇಳುತ್ತಲಿ ಜನವೆದ್ದು. ಆ ಬಸವಣ್ಣನವರು ಕಟ್ಟಿರ್ತಕ್ಕಂತಹ ಅನುಭವ ಮಂಟಪದ ಒಂದು ಕೂಗು ಈ ಒಂದು ಶ್ರಮಿಕ ವರ್ಗ ಏನಿತ್ತಲ್ಲ, ಆ ಶ್ರಮಿಕ ವರ್ಗವನ್ನ ಆಕರ್ಷಿಸ್ತಾ ಹೋಗ್ತದೆ. ಅವರೆಲ್ಲ ಓಡೋಡಿ ಅನುಭವ ಮಂಟಪಕ್ಕೆ ಬರ್ತಾರೆ, ಚಿಂತನ ಮಂಥನವನ್ನ ಮಾಡ್ತಾರೆ. ಜಾತಿ ಅಮುಖ್ಯ, ಕಾಯಕ ಮುಖ್ಯ ಅನ್ನುವ ಒಂದು ಆ ಭಾವನೆಯನ್ನ ಜನರಿಗೆ ಬಿತ್ತುವ ಕೆಲಸವನ್ನ ಮಾಡ್ತಾರೆ. ಎಲ್ಲರೂ ಸಮಾನರು, ದುಡಿತಕ್ಕಂತ ಎಲ್ರದು ದುಡಿಮೆ ಒಂದೇ. ರಾಜನಾದ್ರೂ ಅದೇ ಕೆಲಸ, ಶಾನುಭೋಗನಾದ್ರೆ ಅದೇ ಕೆಲಸ, ಗೌಡನಾದ್ರೂ ಚಮ್ಮಾರ ಕಮ್ಮಾರ ಎಲ್ರು ಮಾಡ್ತಕ್ಕಂಥದ್ದು ಅವರವರ ಒಂದು ವೃತ್ತಿಯ ಕಾಯಕ ನಿಷ್ಠೆ. ಅಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಯಾವುದು ಇಲ್ಲ ಅನ್ನುವ ಒಂದು ಸಿದ್ಧಾಂತವನ್ನ ಪ್ರಚುರಪಡಿಸಿದಂಥವ್ರು ಬಸವಣ್ಣನವರಾಗ್ತಾರೆ. ಈ ಒಂದು ತಳ ಸಮುದಾಯದ ಅವರವರ ಕಾಯಕಕ್ಕೆ ಕಾಯಕಲ್ಪವನ್ನ ಕಲ್ಪಿಸಿಕೊಟ್ಟಂತವರು ಬಸವಣ್ಣನವರು. ಹಾಗಾಗಿ ಈ ಸಮುದಾಯಗಳು ಉಳಿಬೇಕು, ಅವು ಬೆಳಿಬೇಕು, ಅವು ಪಾರಂಪರಿಕವಾಗಿ ಆ ವೃತ್ತಿಗಳು ಬರಬೇಕು ಅನ್ನುವ ದೃಷ್ಟಿಯಿಂದ ಬಸವಣ್ಣನವರು ಹೆಚ್ಚು ಇಂತಹ ಸಮುದಾಯಗಳ ಒಂದು ಒಡನಾಟವನ್ನ ಬಳಸ್ಕೊಂಡು ಆ ಒಂದು ಬಂಡಾಯ ಮನೋಧರ್ಮದ ಬಸವಣ್ಣನವರ ಒಂದು ಬಂಡಾಯ ಮನೋಧರ್ಮ ಏನಿತ್ತಲ್ಲ, ಅದ್ರ ಒಳಗಿರ್ತಕ್ಕಂತಹ ಮಾನವೀಯ ಮೌಲ್ಯ ಈ ಒಂದು ಜಾತಿ ಪಂಥದ ನಿರಾಕರಣೆಗೆ ನಾಂದಿ ಆಯ್ತು ಅಂತ ಹೇಳಿ ನಾವು ಇವತ್ತು ಹೇಳಬಹುದು. ಹಾಗೆ ಶಿಕ್ಷಣ ನೀಡಬೇಕು, ಅವರಿಗೆ ಅವರಲ್ಲಿ ಬೌದ್ಧಿಕ ಸೃಜನಶೀಲತೆಯನ್ನ ಬೆಳೆಸಬೇಕು ಅನ್ನುವ ಏನು ವಿಚಾರಗಳಿದ್ವಲ್ಲ, ಅವು ಭಾರತದ ಚರಿತ್ರೆಗೆ ಎಲ್ಲ ಒಂದ್ ಕಡೆಗೆ ಹೊಸ ಚೌಕಟ್ಟನ್ನ ಹಾಕುವ ಮೂಲಕ ತಮ್ಮದೇ ಆಗಿರ್ತಕ್ಕಂತಹ ಸಿದ್ಧಾಂತಗಳ ಮೂಲಕ ಆ ಸಮುದಾಯಗಳ ಕಾಯಕಕ್ಕೆ ಒಂದು ಕಾಯಕಲ್ಪವನ್ನ ಮಾಡಿ ಆ ಸಮುದಾಯಗಳ ಒಂದು ಒಂದು ವೃತ್ತಿ ಮೂಲ ಬದುಕನ್ನ ಎತ್ತಿ ಹಿಡಿದ್ರು ಬಸವಣ್ಣನವರು ಅಂತ ಹೇಳಿ ಹೇಳಿದ್ರೆ ಅದೇನು ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಜೊತೆಗೇನೆ ಹಲವಾರು ಮೌಢ್ಯಗಳಿದ್ದು ಅಕ್ಷರ ಜ್ಞಾನವನ್ನ ಕಲಿತಾಗ, ಅನುಭವ ಮಂಟಪದಲ್ಲಿ ಚಿಂತನ ಮಂಥನವನ್ನ ಮಾಡಿದಾಗ ಎಲ್ಲ ಮೌಢ್ಯಗಳು ಸಹ ಹೋಗ್ಲಿಕ್ಕೆ ಸಹಾಯ ಆಗ್ತದೆ. ಒಂದು ಅಂತಿಪದಲ್ಲಿ ಹೇಳೋದಾದ್ರೆ, ಎಂಟೋರಿ ಹೊಡಕೊಂಡು ಕಂಟ್ಯಾಗ ಬರುವಾಗ, ಎಂಟೋರಿ ಹೊಡಕೊಂಡು ಕಂಟ್ಯಾಗ ಬರುವಾಗ, ಗಂಟು ಬಿದ್ದಾಳ ಇದಿ ಮಾಯೆ, ಗಂಟು ಬಿದ್ದಾಳ ಇದಿ ಮಾಯೆ ದುಪ್ಪಂತ, ಎದರಾಯ್ತು ಇದಿ ಮಾಯ ಮಾರಾಯ, ಎದರಾಯ್ತು ಇದಿ ಮಾಯೆ ಮಾರಾಯ. ಅಂದ್ರೆ ಇಲ್ಲಿ ಕಂಟಿಯಲ್ಲಿ ಬರುವಾಗ ಎಂಟೋರಿಗಳನ್ನು ಹೊಡ್ಕೊಂಡು ಬರ್ತಾ ಇದ್ದೆ ಅಂತ ಒಂದು ಹಂತಿಪದಲ್ಲಿ ಒಬ್ಬ ಕೃಷಿಕ ಹೇಳ್ತಾನೆ. ಅಂದ್ರೆ ಆ ಅಷ್ಟ ಮದಗಳು ಇದ್ವು, ಅವೆಲ್ಲ ಇದಿಮಾಯೆಯ ರೂಪದಲ್ಲಿ ಎದುರು ಬಂದವು. ಅವೆಲ್ಲವನ್ನ ಹೊಡೆದೋಡಿಸುವ ಶಕ್ತಿಯನ್ನ ನಮಗೆ ಬಸವಣ್ಣನವರು ನೀಡಿದ್ರು ಆ ಕಾಲಘಟ್ಟದಲ್ಲಿ ಅನ್ನುವ ಈ ಒಂದು ಅಂತಿಪದದ ಹಿಂದಿರ್ತಕ್ಕಂತಹ ಆಶಯಗಳನ್ನ ನಾವು ಗಮನಿಸೋದಾದ್ರೆ, ಬಸವಣ್ಣನವರು ರಾಜಪ್ರಭುತ್ವವನ್ನ ಬಿಟ್ಟು ಹೊರಗೆ ಬಂದು ಒಬ್ಬ ಶುದ್ಧ ದಾರ್ಶನಿಕ ರಾಜಕಾರಣವನ್ನ ಮಾಡಿದ್ರು ಅಂತ ಹೇಳಿ ನಾವು ಗಮನಿಸ್ಕೊಳ್ಬೇಕು. ಹಾಗೇನೆ ಲಿಂಗಾಯತ ಒಂದು ತಾತ್ವಿಕತೆಗೆ, ಕಾಯಕದ ಬೌದ್ಧಿಕತೆಗೆ ಮೆರಗನ್ನ ಕೊಟ್ಟರು. ಆ ಮೆರಗು ಎಲ್ಲ ಕಡೆಗೂ ಪಸರಿಸಿ ಈ ಒಂದು ಜಾತಿ ಗುರುತಿಸುವಿಕೆಯ ಒಂದು ಕುರುಹಾಗಿ ಇರ್ಲಿ ಅನ್ನುವ ಆಶಯಗಳನ್ನ ಆ ಕಾಲಘಟ್ಟದ ಒಂದು
ವ್ಯವಸ್ಥೆಗಳಲ್ಲಿ ಗಟ್ಟಿ ಮಾಡುವ ಒಂದು ಪ್ರಯತ್ನವನ್ನ ಬಸವಣ್ಣನವರು ಮಾಡ್ತಾ ಹೋಗ್ತಾರೆ. ಹಾಗೆ ಮತ್ತೊಂದು ಅಂತಿಪದವನ್ನ ನೋಡೋದಾದ್ರೆ, ಭೂಮಿ ಹುಟ್ಟುವ ಮೊದಲು, ಭೂಮಿ ಕಟ್ಟ್ಯಾನ ಕಟ್ಟುವ ಮೊದಲು, ಭೂಮಿ ಹುಟ್ಟುವ ಮೊದಲು, ಭೂಮಿ ಕಟ್ಟುವ ಮೊದಲು, ಭೂಪ ಹುಟ್ಟ್ಯಾನ ಬಸವಣ್ಣ, ಭೂಪ ಹುಟ್ಟ್ಯಾನ ಬಸವಣ್ಣ, ಮ್ಯಾಲಿನ ಶಿವಗೇಳು ದಿನಕ್ಕೆ ಹಿರಿಯಾನು, ಮ್ಯಾಲಿನ ಶಿವಗೇಳು ದಿನಕ್ಕೆ ಹಿರಿಯಾನು. ಅಂದ್ರೆ ಇಲ್ಲಿ ಭೂಮಿ ಹುಟ್ಟುವ ಮೊದಲು ಬಸವಣ್ಣ ಹುಟ್ಟಿದ್ದ, ಭೂಮಿ ಕಟ್ಟುವ ಮೊದಲು ಬಸವಣ್ಣ ಇದ್ದ. ಭೂಮಿ ಅಂದ್ರೆ ಅದು ಭೂಮಿ ಒಂದು ಸುಕ್ಷೇತ್ರ, ಮಾನವನ ಒಂದು ಕ್ಷೇಮ ವಲಯದಲ್ಲಿ ಇರುವಂತಹ ಒಂದು ಸ್ಥಳ. ಹಾಗಾಗಿ ಬಸವಣ್ಣ ಆ ಕ್ಷೇಮ ವಲಯದ ಸ್ಥಳ ಹುಟ್ಟುವ ಮೊದಲು ಹುಟ್ಟಿದ್ದ. ಅಂದ್ರೆ ಅಲ್ಲಿ ಮೊದಲು ಅದು ಭೂಮಿಯಾಗಿರ್ಲಿಲ್ಲ, ಅಲ್ಲಿ ಬಹಳ ನೋವು ತಾಕಲಾಟಗಳಿದ್ಲು. ಬಸವಣ್ಣ ಬಂದ ಮೇಲೆ ಆ ಎಲ್ಲವೂ ಸಹ ಮಾಯವಾಗಿ ಒಂದು ಕ್ಷೇಮ ವಲಯದಲ್ಲಿ ಬಸವತತ್ವದ ಅಡಿಯಲ್ಲಿ ನಾವಿದ್ದೇವೆ ಅನ್ನುವ ಮಾತನ್ನ ಇಂತಹ ತ್ರಿಪದಿಗಳು ಸಾಬೀತುಪಡಿಸ್ತವೆ. ಹಾಗಾಗಿ ಭೂಮಿ ಹುಟ್ಟುವ ಮೊದಲು, ಭೂಮಿ ಕಟ್ಟುವ ಮೊದಲು, ಭೂಪ ಹುಟ್ಟ್ಯಾನ ಬಸವಣ್ಣ, ಬಸವಣ್ಣ ಹುಟ್ಟಿದ. ಆಗ ನಮ್ಗೆ ಭೂಮಿಯಲ್ಲಿ ನಮ್ಗೊಂದು ಅಸ್ತಿತ್ವ ಇದೆ, ನಾವು ಆ ಭೂಮಿಯ ಮೇಲೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ಕ್ಷೇಮ ವಲಯವನ್ನ ನಾವು ಹುಡುಕೊಂಡು ನಾವು ಗಟ್ಟಿ ಆಗ್ತೇವೆ ಅನ್ನುವ ಭರವಸೆಯನ್ನ ನಮ್ಗೆ ಕೊಟ್ಟ. ಹಾಗಾಗಿ ಭೂಪ ಹುಟ್ಟ್ಯಾನ ಬಸವಣ್ಣ, ಮ್ಯಾಲಿನ ಶಿವಗೇಳು ದಿನಕ್ಕೆ ಹಿರಿಯನು. ಆ ಶಿವನಿಗಿಂತಲೂ ಹಿರಿಯ ಬಸವಣ್ಣ ಆಗ್ತಾನೆ ಅನ್ನುವ ಒಂದು ವೈಚಾರಿಕ ಮನೋಭಾವವನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಹಾಗೇನೆ ಈ ಕಟ್ಟುವ ಕ್ರಿಯೆ ಏನಿದೆಯಲ್ಲ, ಕಟ್ಟುವ ಒಂದು ಶಬ್ದವನ್ನ ನಮ್ಮ ಜನಪದರು ಬಳಸಿರೋದನ್ನ ನೋಡೋದಾದ್ರೆ, ಈ ಕಟ್ಟುವ ಕ್ರಿಯೆ ಅಂತಕ್ಕಂಥದ್ದು ಬಹಳ ವಿಶಾಲ ಅರ್ಥದಲ್ಲಿ ನಾವು ಇವತ್ತು ಗ್ರಹಿಸ್ಕೊಳ್ಬೇಕಾಗ್ತದೆ. ಈ ಕಟ್ಟುವುದು ಅಂತಕ್ಕಂಥದ್ದು ಭೂಮಿ ಕಟ್ಟುವುದು ಅಂದ್ರೆ ಅದು ಭೂಮಿಯ ಒಂದು ಸಸ್ಯ ಸಮೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಹಾಗೆ ಸ್ತ್ರೀಯ ಒಂದು ಮುಟ್ಟು ನಿಂತಾಗ ಅದನ್ನು ಕಟ್ಟುವಿಕೆ ಅಂತಾರೆ. ಹಾಗೆ ಗರ್ಭಸೂಚಕ ಒಂದು ಪದವಾಗಿ ಬಳಸ್ತಾರೆ ಈ ಕಟ್ಟುವ ಕ್ರಿಯೆ. ಆ ತರದ ಕಟ್ಟುವ ಕ್ರಿಯೆ ಒಂದು ಸಮೃದ್ಧಿಯ ಸೂಚಕವಾಗಿ, ಆ ಒಂದು ಫಸಲುಗಳಿಗೆ ಬೆಳೆ ಸಮೃದ್ಧಿಯ ಸೂಚಕವಾಗಿ ಕಟ್ಟುವ ಕ್ರಿಯೆಗಳು ನಡೀತವೆ. ಆ ರೀತಿಯಾಗಿ ಬಸವಣ್ಣ ತನ್ನ ಜ್ಞಾನದ ವಿಚಾರಗಳಿಂದ ಜಗತ್ತನ್ನ ಕಟ್ಟಿದ, ಭೂಮಿಯನ್ನ ಕಟ್ಟಿದ, ಜನರನ್ನ ಒಂದು ಸಮೃದ್ಧ ವಲಯದಲ್ಲಿ ಬದುಕುವ ಒಂದು ನಿಟ್ಟಿನಲ್ಲಿ ಜಗತ್ತನ್ನ ಮೌಢ್ಯತೆಯನ್ನ ತೆಗೆದು ಕಟ್ಟಿದ ಅನ್ನುವ ವಿಚಾರವನ್ನ ಹೇಳ್ತಾ ಜನಪದರು ಯಾವತ್ತಿಗೂ ಎತ್ತು ಬಸವಣ್ಣ, ಎತ್ತು ಬಸವಣ್ಣ, ಎತ್ತನ್ನ ಬಸವಣ್ಣ ಅಂತಾರೆ. ಹಾಗೇನೆ ಬಸವಣ್ಣನನ್ನು ಬಸವಣ್ಣ ಅಂತಾರೆ. ಎತ್ತು ಬಸವಣ್ಣನನ್ನ ಎತ್ತು ಬಸವಣ್ಣನಾಗಿ ಮಾಡಿದಂಥವ್ರು ನಮ್ಮ ಜನಪದ ಸಮುದಾಯ ತಮ್ಮ ಮೌಖಿಕ ಸಾಹಿತ್ಯದ ಮೂಲಕ ಇವತ್ತು ಆ ಮಾತನ್ನ ಸತ್ಯ ಮಾಡ್ತಾ ಹೋಗ್ತದೆ. ವಚನ ಚಳವಳಿಯ ದಿಕ್ಕನ್ನ ತಪ್ಪಿ ಶರಣರು ಚೆಲ್ಲಾಪಿಲ್ಲಿಯಾಗಿ ಎಲ್ಲಾ ಕಡೆಗೆ ಹೋದ್ರು. ಆದ್ರೆ ಆ ಓದ ಪ್ರಸಂಗವನ್ನ ಒಂದು ತ್ರಿಪದಿಯಲ್ಲಿ ಉಲ್ಲೇಖಿಸ್ತಾ ಹೋಗ್ತದೆ. ಸೂಚಿ ವಚನದ ತಿರುಳು ಬೀಸಿದವು ಶಿವಗಾಳಿ, ವಚನ ತಿರುಳು ತೋರಿಸಿ ಆ ಶಿವಗಾಳಿ ಬೀಸ್ತು. ಅಂದ್ರೆ ಆ ಹೋರಾಟದ ಒಂದು ಯಶಸ್ಸು ಆಯ್ತೋ ಇಲ್ಲ ಗೊತ್ತಿಲ್ಲ, ಆ ಹೋರಾಟದಲ್ಲಿ ಯಶಸ್ಸು ಕಂಡ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಅವರಿಟ್ಟ ಹೆಜ್ಜೆ ಅಂತಕ್ಕಂಥದ್ದು, ಶರಣರ ಇಟ್ಟಂತಹ ಹೆಜ್ಜೆ ಬಹಳ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಅವರ ಹೋರಾಟದ ಆಶಯಗಳು ಜನಪರವಾದಂತಹ ಆಶಯಗಳು ಆಗಿದ್ವು ಅಂತ ಹೇಳಿ ನಮ್ಮ ತ್ರಿಪದಿಗಳು ಹೇಳ್ತಾ ಹೋಗ್ತವೆ. ಜಾತಿ ವ್ಯವಸ್ಥೆಯಲ್ಲಿ ಭ್ರಷ್ಟತೆ, ಮೌಢ್ಯತೆ ಎಲ್ಲವೂ ಇದ್ದು ಅವೆಲ್ಲವನ್ನ ಹೊಡೆದೋಡಿಸುವ ಪ್ರಸಂಗಗಳಲ್ಲಿ ಒಂದಷ್ಟು ಅವಘಡಗಳು ಆಗಿ ಶರಣರು ಚೆಲ್ಲಾಪಿಲ್ಲಿ ಹಾಕಿರಬಹುದು. ಆದ್ರೆ ಅವರ ಆಶಯಗಳು ಇವತ್ತಿಗೂ ಸಹ ಶಾಶ್ವತವಾಗಿ ಉಳಿದಿದ್ದಾವೆ. ಅದು ಈ ತರದ ಮೌಖಿಕ ಸಾಹಿತ್ಯದೊಟ್ಟಿಗೆ ಇದಾವೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಮ್ಮ ಜನಪದರು ಹೇಳ್ಕೊಳ್ತಾ ಇದ್ದಾರೆ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯಾಲಿ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯಾಲಿ, ಕಲ್ಯಾಣದಣ್ಣ ಬಸವಣ್ಣ ಇರುವಾಗ, ಕಲ್ಯಾಣದಣ್ಣ ಬಸವಣ್ಣ ಇರುವಾಗ. ಅಂದ್ರೆ ಇಲ್ಲಿ ಮಲ್ಲಿಗೆ ಇದ್ದಾಗ ಮುಳ್ಳಂತಾನೆ ಯಾಕೆ ಮುರಿಲಿ, ಬಸವಣ್ಣ ಕೊಟ್ಟಂತಹ ಇಷ್ಟಲಿಂಗ ಇದೆ, ಬಸವಣ್ಣ ನಮ್ಮ ಕೈಯಲ್ಲಿ ಇಷ್ಟಲಿಂಗವನ್ನ ಇಟ್ಟಿದ್ದಾನೆ, ದೇಹವೇ ದೇಗುಲವಾಗಿ ಮಾಡಿದ್ದಾನೆ. ಈಗಿರುವಾಗ ನಮ್ಗೆ ಮತ್ತೆ ಏನ್ ಬೇಕು? ಇವತ್ತು ಶರಣರೆಲ್ಲ ಚೆಲ್ಲಾಪಿಲ್ಲಿ ಆಗಿರ್ಬೋದು, ಆದ್ರೆ ಆ ಆಶಯಗಳು ನಮ್ಮೊಟ್ಟಿಗಿದಾವೆ. ಅದ್ರ ಜೊತೆಗೆ ನಾವು ಬದುಕನ್ನ ಕಟ್ಕೊಳ್ತೇವೆ. ಆ ಆಶಯಗಳನ್ನ ಇಟ್ಕೊಂಡು ನಾವು
ಮುಂದುವರಿತೇವೆ ಅಂತಕ್ಕಂತಹ ಒಂದು ಆಶಾಭಾವವನ್ನ ನಮ್ಮ ಜನಪದ ಸಮಾಜ ಹೊಂದಿತ್ತು ಅಂತಕ್ಕಂತಹದ್ದು ಬಹಳ ಹೆಮ್ಮೆಯ ಸಂಗತಿ ಆಗ್ತದೆ. ಹಾಗಾಗಿ ನಮ್ಮ ಜನಪದ ಗರ್ತಿಯರು ಹೇಳ್ತಾರೆ, ಬಸವಣ್ಣನಂತಹ ಮಗ ಬೇಕು, ಬಸವಣ್ಣನಂತಹ ಮಗ ಬೇಕು, ನೀಲಮ್ಮನಂತಹ ಸೊಸಿ ಬೇಕು. ಬಸವಣ್ಣನಂತಹ ಮಗ ಬೇಕು, ನಮಗೆ ನೀಲಮ್ಮನಂತಹ ಸೊಸೆ ಬೇಕು. ಅಂದ್ರೆ ಬಸವಣ್ಣ ಅಂದ್ರೇನೆ ಅಷ್ಟೊಂದು ಅವ್ರಿಗೆ ಅಭಿಮಾನ, ಅಪ್ಯಾಯಮಾನತೆ. ಹಾಗಾಗಿ ಕಾಯಕದ ಒಂದು ವರವನ್ನ ತಂದುಕೊಟ್ಟಂತಹ ಬಸವಣ್ಣನ ಬಗ್ಗೆ ಎಲ್ಲಿಲ್ಲದ ಅಭಿಮಾನ. ಹಾಗಾಗಿ ಕುಟ್ಟುವಾಗ, ಬೀಸುವಾಗ, ಕಳೆ ತೆಗೆಯುವಾಗ, ಏನೆಲ್ಲ ಕೆಲಸಗಳನ್ನ ಮಾಡುವಾಗ ನಮ್ಮ ಜನಪದರು ಬಸವಣ್ಣನನ್ನ ಹಾಡಿ ಹೊಗಳಿ ಕೊಂಡಾಡ್ತದೆ. ಜನಪದ ಗರ್ತಿಯರಂತೂ ಎಷ್ಟೆಲ್ಲ ತ್ರಿಪದಿಗಳನ್ನ ಕಟ್ಟಿ ನಮ್ಮ ಬಸವಣ್ಣನವರ ಒಂದು ಕಾಯಕ ನಿಷ್ಠೆಯನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ತಳ ಸಮುದಾಯದ ಹೆಣ್ಣು ಮಕ್ಕಳೆಲ್ಲ ಹೊರಗೆ ಬಂದ್ರು ಅಂದ್ರೆ ಅದು ಬಸವಣ್ಣನವರ 12ನೇ ಶತಮಾನದ ಕಾಲಘಟ್ಟ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಇಲ್ಲಿ ಶರಣೆಯರಾಗಿರ್ತಕ್ಕಂತಹ ಸತ್ಯಕ್ಕ ಆಗ್ಬೋದು, ರೇಚವೆ ಆಗ್ಬೋದು, ಸೋಮವ್ವೆ, ಗುಟ್ಟಳೆ, ಹಾಗೇನೆ ಕಾಳವ್ವೆ, ರೆಮ್ಮೆವ್ವೆ, ಯಾರು ಇವರೆಲ್ಲ? ಇವರೆಲ್ಲರೂ ಸಹ ಶುದ್ಧ ಜಾನಪದ ಬದುಕನ್ನ ಕಟ್ಕೊಂಡಂತಹ ಒಬ್ಬ ಸಾಮಾನ್ಯ ಸಮುದಾಯಗಳ ಮಹಿಳೆಯರು. ಅವರೆಲ್ಲರನ್ನ ಶರಣ ಸಮುದಾಯ ಆಕರ್ಷಿಸಿತು. ಬಸವಣ್ಣನವರು ಅವರೆಲ್ಲರನ್ನ ಮುನ್ನೆಲೆಗೆ ತಂದ್ರು, ಅನುಭವ ಮಂಟಪದಲ್ಲಿ ಕೂಡಿಸಿದ್ರು. ಅವ್ರಿಗೆ ಅಕ್ಷರ ಜ್ಞಾನವನ್ನ ಕೊಟ್ಟರು. ಅಕ್ಷರ ಜ್ಞಾನದ ಜೊತೆಗೆ ಅವರಿಗೆ ವಿಚಾರ ಮಾಡ್ತಕ್ಕಂತಹ ಒಂದು ಚಿಂತನ ಮಂಥನ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನ ಕೊಟ್ಟರು. ಅದ್ರ ಜೊತೆಗೇನೆ ವಚನಗಳನ್ನ ಕಟ್ಟಿ ಹಾಡ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟಂತವರು ಬಸವಣ್ಣನವರು. ಹಾಗಾಗಿ ನಮ್ಮ ಜಾನಪದ ಗರ್ತಿಯರು ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗತ್ತಿಗೆಲ್ಲ. ಇಂತಹ ಒಂದು ನೀತಿಯನ್ನ ಒಂದು ಹೆಣ್ಣು ಮಗಳು ಹೇಳ್ತಾಳೆ. ಅಂದ್ರೆ ಈ ಸಖಿ ಆಸೆ ನಿನಗೇಕೆ, ಆಸೆ ಎಂಬುದು ಅರಸನಿಗಿರ್ಬೇಕು ಅಂತ ಒಬ್ಬ ಮಹಿಳೆ ಹೇಳ್ತಾಳೆ. ಹಾಗೇನೆ ಮತ್ತೊಬ್ಬ ಮಹಿಳೆ ಹೇಳ್ತಾಳೆ, ಕಾಯಕದಲ್ಲಿ ನಿರತರಾದರೆ ಗುರು ಲಿಂಗ ಜಂಗಮ ಬಂದ್ರು ಮರಿಬೇಕು ಅಂತ ಮತ್ತೊಬ್ಬ ಮಹಿಳೆ ಹೇಳ್ತಾಳೆ. ಅಂದ್ರೆ ಈ ಎಲ್ಲ ವಿಚಾರಗಳು ನಮ್ಮ 12ನೇ ಶತಮಾನದ ತಳ ಸಮುದಾಯದ ಮಹಿಳೆಯರಲ್ಲಿ ಬಂತು. ಅವರು ವೈಚಾರಿಕ ವಿಚಾರಧಾರೆಗೆ ಮನಸೋತ್ರು ಅನ್ನೋದಾದ್ರೆ ಅದು ಅನುಭವ ಮಂಟಪದಿಂದ, ಶರಣ ಸಮೂಹದಿಂದ, ಬಸವಣ್ಣನವರ ವಿಚಾರಧಾರೆಗಳಿಂದ. ಹಾಗಾಗಿ ಆ ಮಹಿಳಾ ಒಂದು ವಿಮೋಚನೆಗೆ ಸೈದ್ಧಾಂತಿಕ ತಾತ್ವಿಕ ಸ್ವರೂಪವನ್ನ ಕೊಟ್ಟು ಮಹಿಳಾ ವಿಮೋಚನೆಯ ಅಧಿಕಾರರಾದಂಥವರು ಬಸವಣ್ಣನವರಾಗ್ತಾರೆ ಅಂತಕ್ಕಂತಹ ಒಂದು ಹೆಮ್ಮೆಯ ಸಂಗತಿ ಅವತ್ತಿಗೂ ಇವತ್ತಿಗೂ ಮುಂದೆಯೂ ಸಹ ಬಹಳ ಶಾಶ್ವತ ಆಗ್ತದೆ. ಒಬ್ಬ ಮಹಿಳೆ ಒಂದು ಕುಟುಂಬಕ್ಕೆ, ಒಂದು ಸಮಾಜಕ್ಕೆ ಬುದ್ಧಿ ಹೇಳ್ತಕ್ಕಂತಹ, ಆ ಸಮಾಜವನ್ನ ಪ್ರಶ್ನಿಸ್ತಕ್ಕಂತಹ, ಆ ಸಮಾಜದ ಜೊತೆಗೆ ಸಂವಹಿಸ್ತಕ್ಕಂತಹ ಒಂದು ಬಹುದೊಡ್ಡ ಶಕ್ತಿಯನ್ನ ಕೊಟ್ಟಂತಹದ್ದು 12ನೇ ಶತಮಾನ. ಅದು ಬಸವಣ್ಣನ ಒಂದು ಕಾಲಘಟ್ಟ, ಬಸವ ತತ್ವದ ಒಂದು ಅನುಷ್ಠಾನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ನಾವು ಹೆಚ್ಚು ಹೇಳೋದಕ್ಕಿಂತ ಇಷ್ಟೆಲ್ಲ ಆಗಿರುವಂತಹದ್ದು ಮಹಿಳಾ ಒಂದು ಲೋಕಕ್ಕೆ ಅದೇನೋ ಮಹಿಳೆ ಹೇಳ್ತಾಳಲ್ಲ, ಸಣ್ಣವರಿದ್ದಾಗ ಮಗನ ಆಶ್ರಯ, ತಂದೆಯ ಆಶ್ರಯದಲ್ಲಿರ್ಬೇಕು, ಮಧ್ಯ ವಯಸ್ಸಿನಲ್ಲಿ ಗಂಡನ ಆಶ್ರಯದಲ್ಲಿರ್ಬೇಕು, ಅಂತ್ಯದಲ್ಲಿ ತಂದೆಯ ಆಶ್ರಯದಲ್ಲಿರ್ಬೇಕು, ಆಮೇಲೆ ಎಲ್ಲರ ಸೇವೆಯನ್ನ ಮಾಡ್ತಕ್ಕಂತಹ ಒಂದು ಅಲಕ್ಷಿತ ಒಂದು ಸಮುದಾಯವಾಗಿ ಒಂದು ಕಡೆಗೆ ಒಚ್ಚಲು ದಾಟದೆ, ಹೊರ ಬರದೆ, ಅಡಿಗೆ ಮನೆಗೆ ಸೀಮಿತವಾಗಿ ಹೊಲಗೆಲಸಗಳಲ್ಲಿ ದುಡಿಯುವ ಎತ್ತಾಗಿ ಇರ್ತಕ್ಕಂತಹ ಮಹಿಳೆಗೆ ಆಕೆಗೂ ಒಂದು ಸೃಜನಶೀಲತೆ ಇದೆ, ಆಕೆಗೂ ಒಂದು ಬುದ್ಧಿಮಟ್ಟ ಇದೆ, ಬೌದ್ಧಿಕತೆ ಇದೆ. ಆಕೆಯೂ ಸಹ ವಚನ ಕಟ್ಟಬಲ್ಲಳು, ಅಕ್ಷರ ಬರದೇ ಇದ್ರು ಸಹ ಮೌಖಿಕ ಸಾಹಿತ್ಯದಲ್ಲಿ ಇಷ್ಟೆಲ್ಲ ತ್ರಿಪದಿಗಳನ್ನ ಕಟ್ಟಬಲ್ಲಳು ಅನ್ನುವ ಒಂದು ಏನು ಬೌದ್ಧಿಕತೆಯ ಸಾಮರ್ಥ್ಯಗಳು 12ನೇ ಶತಮಾನ ಕಾಲಘಟ್ಟದಲ್ಲಿ ಪ್ರವರ್ಧಮಾನಕ್ಕೆ ಬಂದವು ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಒಂದು ವಚನ ಚಳುವಳಿಯ ಒಂದು ಭಾಗ ಮಹಿಳೆಯರೇ ಆಗಿರ್ತಾರೆ ಅನ್ನುವ ಒಂದು ವಿಚಾರವನ್ನು ಸಹ ನಮ್ಮ ತ್ರಿಪದಿಗಳು ಮುಂದೆ ಹೇಳ್ತಾ ಹೋಗ್ತವೆ. ಹಾಗಾಗಿ ನಮ್ಮ ಮಹಿಳಾ ಸಾಮ್ರಾಜ್ಯ ಬಸವಣ್ಣನವರನ್ನ, ನೀಲಮ್ಮನವರನ್ನ ಬಹಳ ಗೌರವದಿಂದ ಕಂಡಿದೆ.
ಹಾಗೆ ಎಲ್ಲ ಶರಣರನ್ನು ಕಂಡಿದೆ. ಮುಂದಿನ ದಿನಮಾನಗಳೇ ಪ್ರತಿಯೊಬ್ಬ ಶರಣರ ಬಗ್ಗೆಯೂ ಸಹ ಮಾತನಾಡ್ಲಿಕ್ಕಿದ್ದೀನಿ ಕೂಡ. ಈಗ ಮುಂದಿನ ವಾರ ಮತ್ತೆ ಮತ್ತಷ್ಟು ಬಸವಣ್ಣನವರ ವಿಚಾರಗಳನ್ನ ಕುರಿತಂತಹ ತ್ರಿಪದಿಗಳನ್ನ ತೆಗೆದುಕೊಂಡು ಮುಂದಿನ ಭಾನುವಾರ ತಮ್ಮೊಟ್ಟಿಗೆ ಬರ್ತೇನೆ. ಧನ್ಯವಾದಗಳು.